ನಮಸ್ಕಾರ ಸ್ನೇಹಿತರೆ, ನಾನಿವಾಗ ಸಮುದ್ರ ಮಂಥನದ ವೇಳೆ ಸಿಕ್ಕ 14 ರತ್ನಗಳ ಬಗ್ಗೆ ಮಾಹಿತಿ ಕೊಡುತ್ತೇನೆ. ಮತ್ತು ಈ ಸಮುದ್ರ ಮಂಥನ ಯಾಕಾಯಿತು ಅಂತ ಸಹ ನಾನು ತಿಳಿಸ್ತೇನೆ. ಇಂದ್ರ ದರಿದ್ರನಾಗಿ ದಿಕ್ಕಿಲ್ಲದಂತಿದ್ದಾಗ ವಿಷ್ಣು ಸಮುದ್ರ ಮಂಥನ ಮಾಡಿ ಮತ್ತೆ ಸಿರಿವಂತನಾಗು ಎಂದು ಸಲಹೆ ನೀಡುತ್ತಾನೆ. ಆಗ ದೇವೇಂದ್ರ ದಾನವರ ಬಳಿ ಸಂಧಾನ ಮಾಡಿ ಸಮುದ್ರ ಮಂಥನ ಮಾಡುತ್ತಾನೆ. ಈ ವೇಳೆ ಕೆಲವು ಕೆಟ್ಟ ವಸ್ತುಗಳು ಮತ್ತು 14 ಅತ್ಯುತ್ತಮ ರತ್ನಗಳು ಸಿಗುತ್ತವೆ. ಹಾಗೆ ಸಿಕ್ಕ 14 ರತ್ನಗಳ ಬಗ್ಗೆ ಚುಟುಕಾದ ಮಾಹಿತಿ ಕೊಡುತ್ತೇನೆ. ಮಂದ್ರಾಚಲ ಪರ್ವತ ಮತ್ತು ವಾಸುಕಿಯ ಸಹಾಯದಿಂದ ಸಮುದ್ರ ಮಂಥನ ಮಾಡಲಾಯಿತು. ಅಮೃತ ಕುಡಿದು ಚಿರಂಜೀವಿಯಾಗಬೇಕೆಂದು ಅಸುರರು ಮತ್ತು ದೇವತೆಗಳು ಸ್ಪರ್ಧೆಗಿಳಿದರು. ಈ ಸಮುದ್ರ ಮಂಥನದಿಂದ ಮೊದಲು ಹೊರಬಂದದ್ದು ಹಾಲಹಲ. ಇದನ್ನು ಕುಡಿದ ಶಿವ ವಿಷಕಂಠನೆನಿಸಿದ. ನಂತರ ಹೊರಗೆ ಬಂದದ್ದು ಕಾಮಧೇನು. ಕಾಮಧೇನು ಇದು ಒಂದು ಗೋವು. ಈಕೆ ಬೇಡಿದ್ದ ಕರುಣಿಸುವ ಗೋಮಾತೆಯಾಗಿದ್ದಳು. ಯಜ್ಞ ಬೇಕಾದಾಗ ವಸ್ತುವನ್ನು ನೀಡುತ್ತಿದ್ದಳು. ಈಕೆಯ ಹಾಲು ಅಮೃತಕ್ಕೆ ಸಮಾನವಾಗಿತ್ತು. ಹಾಗಾಗಿ ಈಕೆಯನ್ನು ಋಷಿಮುನಿಗಳು ತೆಗೆದುಕೊಂಡರು. ಇದಾದ ಬಳಿಕ ಉಚ್ಚಶ್ರವ ಎಂಬ ಅಶ್ವ ಹೊರಗೆ ಬಂತು. ಇದು ಕುದುರೆ. ಇದನ್ನು ದೇವರಾಜ ಇಂದ್ರನಿಗೆ ಕೊಡಲಾಯಿತು. ಶ್ವೇತವರ್ಣ ಈ ಕುದುರೆಯನ್ನು ಕುದುರೆಗಳ ರಾಜ ಎಂದೇ ಕರೆಯುತ್ತಿದ್ದಾರೆ. 4ನೇದಾಗಿ ಹೊರಬಂದದ್ದು ಐರಾವತ ಎಂಬ ಆನೆ. ಇದು ಕೂಡ ದೇವರಾಜ ಇಂದ್ರನ ಪಾಲಾಯಿತು. 5ನೇದಾಗಿ ಕೌಸ್ತುಭಮಣಿ ಪ್ರಕಟವಾಯಿತು. ಇದನ್ನು ಶ್ರೀ ವಿಷ್ಣು ತನ್ನ ಹೃದಯದಲ್ಲಿ ಧಾರಣೆ ಮಾಡಿದ. 6ನೇದಾಗಿ ಕಲ್ಪವೃಕ್ಷ ಪ್ರಕಟವಾಯಿತು. ಇದನ್ನು ದೇವತೆಗಳು ಸ್ವರ್ಗಲೋಕದಲ್ಲಿ ಸ್ಥಾಪಿಸಿದರು. ಇದು ಬೇಡಿದ್ದು ನೀಡುವ ಕಲ್ಪವೃಕ್ಷವಾಗಿತ್ತು. 7ನೇದಾಗಿ ರಂಬೆ ಅಥವಾ ಅಪ್ಸರೆ ಎಂಬ ಸುಂದರ ನಾರಿ ಪ್ರಕಟವಾದಳು. ಈಕೆ ತಾನಾಗಿಯೇ ದೇವತೆಗಳ ಬಳಿ ಹೋಗಿ ನಂತರ ಇಂದ್ರ ಸ್ವರ್ಗಲೋಕದಲ್ಲಿ ನರ್ತಕಿಯಾದಳು. 8ನೇದಾಗಿ ದೇವಿ ಪ್ರಕಟವಾದಳು. ಅದೇ ಲಕ್ಷ್ಮೀದೇವಿ. ರಾಕ್ಷಸರು ಋಷಿಗಳೆಲ್ಲ ತಮಗೆ ಲಕ್ಷ್ಮೀದೇವಿ ಬೇಕೆಂದು ಆಸೆಪಟ್ಟರು. ಆದರೆ ಆಕೆ ವಿಷ್ಣುವನ್ನು ವರಿಸಿದಳು. 9ನೇದಾಗಿ ವಾರುಣಿ ಪ್ರಕಟವಾಯಿತು. ವಾರುಣಿ ಎಂದರೆ ಮದಿರೆ. ಮದಿರೆ ಅಂದರೆ ಗೊತ್ತಲ್ಲ, ಮದ್ಯಪಾನ ಎಲ್ಲ ಮಾಡ್ತಾರೋ ಅದಕ್ಕೆ ಮದಿರೆ ಅಂತಾರೆ. ಇದನ್ನು ರಾಕ್ಷಸರು ತೆಗೆದುಕೊಂಡರು. 10ನೇದಾಗಿ ಚಂದ್ರ ಪ್ರಕಟ. ಇದನ್ನು ಶಿವ ತನ್ನ ಮಸ್ತಕದಲ್ಲಿ ಧಾರಣೆ ಮಾಡಿಕೊಂಡ. 11ನೇದಾಗಿ ಪಾರಿಜಾತ ವೃಕ್ಷ ಪ್ರಕಟವಾಯಿತು. ಇದು ದೇವತೆಗಳ ಪಾಲಾಯಿತು. 12ನೇದಾಗಿ ಪಾಂಚಜನ್ಯ ಎಂಬ ಶಂಖ ಉತ್ಪತ್ತಿಯಾಯಿತು. ಇದು ಕೂಡ ವಿಷ್ಣುವಿನ ಪಾಲಾಯಿತು. ಮಹಾಭಾರತ ಯುದ್ಧ ಸಮಯದಲ್ಲಿ ಕೃಷ್ಣ ಈ ಶಂಖ ಮೊಳಗಿಸಿಯೇ ಯುದ್ಧ ಆರಂಭಿಸಿದ್ದ. 13ನೇದಾಗಿ ಧನ್ವಂತರಿ ದೇವ ಪ್ರಕಟವಾದ. ಇಂದ್ರನ ಅನುಮತಿಯಂತೆ ಈತ ದೇವತೆಗಳ ವೈದ್ಯನಾದ. ಕೊನೆಯದಾಗಿ ಅಮೃತ ಪ್ರಕಟವಾಯಿತು. ಇದನ್ನು ರಾಕ್ಷಸರು ಕುಡಿದು ಅಮರವಾಗುವ ಮೊದಲು ದೇವತೆಗಳಿಗೆ ಅಮೃತವನ್ನು ಹಂಚಬೇಕೆಂದು ವಿಷ್ಣು ಮೋಹಿನಿ ರೂಪ ಧಾರಣೆ ಮಾಡಿ ದೇವತೆಗಳಿಗೆ ಅಮೃತ ಹಂಚಿದ. ಈ ಸಮುದ್ರ ಮಂಥನದ ಕಾಲದಲ್ಲಿ ದೊರೆತಂಥ ಒಂದು ವಸ್ತುವಿನಿಂದಾಗಿ ಕೃಷ್ಣನಿಗೆ ಕಳ್ಳ ಎನ್ನುವ ಅಪವಾದ ಬಂತು. ಅದು ಯಾವ ವಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ನಮ್ಮ ಪುರಾಣದ ಬಗ್ಗೆ ಮಾಹಿತಿ ಇಷ್ಟವಾದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.